ಜನ ಮಿನಿಮಮ್ ನಿರಂತರವಾಗಿ ದುಡಿಯುವಂಥ ಲೆಕ್ಕಾಚಾರ ತೆಗೆದಾಗ ತಿಂಗಳಿಗೆ ಒಬ್ಬ ರೈತರಿಗೆ 3,000ಗಿಂತ ಕಡಿಮೆ ಪೇಮೆಂಟ್ ಬೀಳೋದನ್ನು ನಾವಿಲ್ಲಿ ಶುದ್ಧ ಮಾಡಿ ತೋರಿಸ್ತೀವಿ ಅದನ್ನು. ಮತ್ತು ಇಲ್ಲಿ ಭಾರತದ ರೈತರಿಗೆ ಆಲ್ರೆಡಿ ಪಾರ್ಲಿಮೆಂಟ್ದಲ್ಲಿ ಕೇವಲ 27 ರೂಪಾಯಿ ಮಾತ್ರ ಅವ್ರು ಪಗಾರ ಬಿಡ್ತದೆ ಅನ್ನೋದನ್ನು, ಸಂಬಳ ಬಿಡ್ತದೆ ಅನ್ನೋದು ಪ್ರೂವ್ ಆಗುತ್ತದೆ. ಒಟ್ಟಿನಲ್ಲಿ 3,000 ರಿಂದ 5,000 6,000 ತನಕ ಅಷ್ಟೇ ಇವು ಪೇಮೆಂಟ್ ಬೀಳುವಂಥದ್ದು ಈ ರೈತದ ಅದು ಒಂದು ಕುಟುಂಬಕ್ಕೆ ತಿಂಗಳಿಗೆ ಅನ್ನೋದು ನಾವು ಗಮನಿಸಿದಾಗ ಇದು ಅತ್ಯಂತ ಲಾಸಲ್ಲಿದ್ದಂಥ ಈ ಒಂದು ಶುಗರ್ ಇಂಡಸ್ಟ್ರಿ ನಮ್ಮ ರೈತಗೆ ತೊಂದರೆ ಕೊಡ್ತಾ ಇದ್ದರು. ಇಲ್ಲಪ್ಪ ಒಂದು ದೊಡ್ಡ ಬಲ್ಕೈ ನಮಗೆ ಬರ್ತದೆ, ಅಟ್ಲೀಸ್ಟ್ ಆ ಸಾಲ ಮುಟ್ಟೆ ಒಂದಿಷ್ಟು ನಾವು ಬಡ್ಡಿ ಕೊಟ್ಟರೆ ಸಾಕ ಅನ್ನುವಂಥ ಮನಸ್ಥಿತಿಯಲ್ಲಿ ಅವರು ಬಂದು ನಿಂತ್ಕೊಂಡು ಅದರಲ್ಲಿ ತೃಪ್ತಿ ಪಡ್ತಾ ಇದ್ದಾರೆ. ಸಾಲ ಮುಟ್ಟಿಸೋದಲ್ಲೇ ಸ್ವಲ್ಪ ಗಳಿಸೋದ್ರಲ್ಲೇ ತೃಪ್ತಿ ಪಟ್ಕೊಂಡು ಬದುಕುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅದಕ್ಕಾಗಿ ಅವ್ರು ದೊಡ್ಡ ಮನಸ್ಸು ಮಾಡಿ 3,500ಕ್ಕೆ ಬಂದು ನಿಂತು ಬಿಟ್ಟಿದ್ದಾರೆ. ಅವ್ರು ನಾವು ಎಷ್ಟೋ ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು, ಸಾಕ್ರಿ ನಮ್ಗೆ ಇಷ್ಟು ಕೊಡಲಿ ಮೊದಲ ಮತ್ತೆ ಮುಂದೆ ನೋಡೋಣ ಅಂತೇಳಿ ಅವ್ರಿಗೆ ಹೇಳಿ. ಈಗಾಗಲೇ ಅವ್ರಿಗೆ ಗೊತ್ತದ ಇದ್ರ ಬದಲಾಗಿ ಮತ್ತೆ ಗೊಬ್ಬರ ರೇಟ್ ಹೆಚ್ಚು ಮಾಡ್ತಾರೆ, ಮತ್ತೊಂದು ಹೆಚ್ಚು ಮಾಡ್ತಾರೆ, ಹೆಚ್ಚು ಮಾಡ್ಕೊಂಡು ತಮ್ಮ ಮಾಡ್ಕೊಳ್ತಾರೆ. ಈಗಾಗಲೇ ಆಳು ಹೋಳಿನ ಖರ್ಚು ಸಾಕಷ್ಟು ಬರ್ತಾ ಇದೆ ಅನ್ನೋ ಸಹಿತ ಹಿಂದಿನ ಅನೇಕ ಸಂದರ್ಭ ಚರ್ಚೆ ಮಾಡಿದ್ವಿ. ಒಟ್ಟಾರೆಯಾಗಿ ರೈತರ ದೊಡ್ಡ ಮನಸ್ಸು ಕೊನೆಗೆ ಸ್ಪಂದಿಸಿದಂಥ ಸಿದ್ದರಾಮಯ್ಯ ಸರ್ಕಾರ, ಸಿದ್ದರಾಮಯ್ಯರ ಈ ಸಂದರ್ಭದಲ್ಲೇ ಒಂದು ವೇಳೆ 3,500 ತೆಗೆದುಕೊಂಡ್ರೆ ನಿಶ್ಚಿತವಾಗಿಯೂ ಮೋದಿ ಅವ್ರಿಗಿಂತಲೂ 1,000 ರೂಪಾಯಿ ಬರ್ತದೆ. ನಾಯಕರು ನೋಡೋದು ಸಾಬೀತು ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನೋಡೋಣ ಅದನ್ನು ಏನು ಮಾಡ್ತಾರೆ ಅಂಥೇಳಿ, ಈ ನಿರ್ಧಾರ ಯಾವ್ದು ಬರ್ಬೋದು ಅಂತೇಳಿ ನೋಡೋಣ ಅಂತ ಹೇಳ್ತಾ ಇದು ಇವತ್ತಿನ ಡೆವಲಪ್ಮೆಂಟ್. ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದು ನಿಲ್ಲಿಸ್ಬಿಟ್ಟು. H60 ನ್ಯೂಸ್ ಅರ್ಥ ತಿಳಿಸ್ತಾರೆ. ವಂದನೆಗಳು.